ಯಾರೆಲ್ಲ ನನ್ನ ಕುಕಿಂಗ್ ವೀಡಿಯೋಸ್ ಮಿಸ್ ಮಾಡ್ಕೊತಾ ಇದ್ರಿ ಅವರಿಗೋಸ್ಕರ ಇವತ್ತಿನ ವಿಡಿಯೋ. ನಾನಿಲ್ಲಿ ತೋಟಕೂರ ಪಪ್ಪು ಮತ್ತು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಚಿಕನ್ ಡ್ರೈ ಅಂತ ಕೂಡ ಕರಿಬೋದು. ಮೊದಲಿಗೆ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಿದ್ದಾದ್ಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕಿ, ಉಪ್ಪು ಅರಿಶಿನ ಪುಡಿ ಹಾಕಿ ಚಿಕನ್ ಒಂದು 50% ಕುಕ್ ಆಗೋವರೆಗೂ ಬೇಯಿಸ್ಕೊಬೇಕಾಗತ್ತೆ. ಸೊ ಇನ್ನೂ ಒಂದು ಕಡೆ ನಾನಿಲ್ಲಿ ತೋಟಕೂರ ಪಪ್ಪುಗೆ ತೊಗರಿಬೇಳೆನ ತೊಳೆದ್ಬಿಟ್ಟು ನೀರು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ಹಾಗೆ ಕರ್ಬೇವಿನ ಸೊಪ್ಪು, ಟೊಮೆಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1-2 ಪ್ರೆಷರ್ ಬರ್ಸ್ಕೊತೀನಿ. ಯಾಕಂದರೆ ಬೇಳೆಯಲ್ಲಿ ತುಂಬಾ ಬೇಗ ಬೆಂದೋಗುತ್ತೆ. ಹಾಗಾಗಿ ಇನ್ನೂ ಒಂದು ಕಡೆ ನಾನಿಲ್ಲಿ ಚಿಕನ್ನು 50% ಕುಕ್ ಆಗಿದೆ. ಸೊ ಇನ್ನೂ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಶಿಫ್ಟ್ ಮಾಡಿ ಇಲ್ಲಿ ಬೇಳೆ ಕೂಡ ಬೇಯಕ್ಕಿಟ್ಟೆ. ಅಷ್ಟರಲ್ಲಿ ಸೊಪ್ಪು ಬಿಡಿಸ್ಕೊಂಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಇದು ತೋಟಕೂರ. ನಮಗೆ ಇಂಡಿಯಾದಲ್ಲಿ ಚಿಲ್ಕರ್ವೆ ಅಥವಾ ಅರವೆ ಸೊಪ್ಪು ಬರುತ್ತಲ್ವ, ಆ ರೀತಿಯೇ ಇರುತ್ತೆ ಟೇಸ್ಟು. ಸೊ ಇಲ್ಲಿ ಸೀಡ್ಸ್ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಪ್ರೇಟಾಗಿ ಎತ್ತಿಡ್ತಾ ಇದೆ. ಈ ಸರಿ ಗೊತ್ತಿಲ್ಲ ಗಾರ್ಡನಿಂಗ್ ಮಾಡ್ತೀನಾ ಇಲ್ವಾ ಅಂತ, ನೋಡೋಣ ಹೇಗಾಗತ್ತೆ ಅಂತ. ಅಂದ್ಕೊಂಡಿದಂತೂ ಒಂದು ಆಗ್ತಾ ಇಲ್ಲ, ಏನು ಅನ್ಕೊತೀನೋ ಅದ್ರ ಆಪೋಸಿಟೇ ಆಗ್ತಾ ಇದೆ. ಸೊ ಇನ್ನೂ ಒಂದು ಕಡೆ ಇಲ್ಲಿ ಚಿಕನ್ 80% ಕುಕ್ ಆಗಿದೆ. ಸೊ ಈ ಟೈಮಲ್ಲಿ ನಾನು 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕಡ್ಡಿ ಸಮೇತ ಹಾಕೊಂಡ್ರು ಕರ್ಬೇವಿನ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಚಿಕನ್ ಸುಕ್ಕ ಪೌಡರ್ ಹಾಕ್ತೀನಿ. ಏನಿಲ್ಲ, ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಧನ್ಯ ಮತ್ತು ಎಲ್ಲ ಥರ ಮಸಾಲೆ ಸ್ಪೈಸಸ್ ಲೈಟಾಗಿ ಹಾಕಿ ಫ್ರೈ ಮಾಡಿ ಆರಿದ್ಮೇಲೆ ರುಬ್ಬಿಟ್ಕೊಂಡಿರೋ ಪೌಡರ್ ಅಷ್ಟೇ. ತುಂಬ ಸಿಂಪಲ್ ಅದು. ಅದನ್ನು 1 ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ತುಂಬಾ ಸಿಂಪಲ್ ರೆಸಿಪಿ. ಹಾಗೆ ಇಲ್ಲಿ ಪಪ್ಪು ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ. ಸೊ ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಹುಣಸೆ ಹುಳಿ ಕೂಡ ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಗ್ಗರಣೆಗೆ ಫಸ್ಟು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ರುಬ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ಅಡುಗೆಗೆ ಕೊಕೊನಟ್ ಆಯಿಲ್ನ ಬಳಸ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದ್ದಾದಮೇಲೆ ಸಾಸಿವೆ, ಹಾಗೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ, ಈರುಳ್ಳಿ ಕೆಂಪಗಾದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮಿಶ್ರಣನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ರಾಸ್ಮೆಲ್ ಹೋಗೋವರೆಗೂ ಒಂದ್ಸರಿ ಫ್ರೈ ಮಾಡಿಕೊಂಡು ತೋಟಕೂರನ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಬೇಕಾಗತ್ತೆ. ಫಸ್ಟೇ ನಾವು ಪಪ್ಪುನಲ್ಲೂ ಹಾಕಿರೋದ್ರಿಂದ ಬರೀ ಸೊಪ್ಪಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಂಡೆ. 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. 5 ನಿಮಿಷದಲ್ಲಿ ಸೊಪ್ಪು ಬೆಂದೋಗುತ್ತೆ. ಜಾಸ್ತಿ ಕೂಡ ಬೇಯಿಸಬಾರ್ದು ಸೊಪ್ಪನ್ನು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ಕಡೆ ನಾನಿಲ್ಲಿ ಪಪ್ಪು ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋವರೆಗೂ ಇಟ್ಟರೆ ಆಯಿತು. ತುಂಬಾ ಟೇಸ್ಟಿಯಾಗಿರುವಂತಹ ತೋಟಕೂರ ಪಪ್ಪು ಮತ್ತು ಚಿಕನ್ ಸುಕ್ಕ ರೆಡಿ ಆಯಿತು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೈಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಮಕ್ಕಳನ್ನ ಊಟಕ್ಕೆ ಕರೆಯೋಣ. ಮನೆ ಫುಲ್ಲು ಬ್ಲಾಗ್ಸ್ ಇರುತ್ತೆ. ನೀನು ಚಾಲೆಂಜ್ ಕಂಪ್ಲೀಟ್ ಮಾಡ್ಬಿಟ್ಟು ಬ್ಲಾಗ್ಸ್ ಹೋಗ್ಬೇಕು. ಮಕ್ಕಳ ಊಟಕ್ಕೆ ಬನ್ನಿ. ಆಮೇಲೆ ಇದಾಗಿ ಗೇಮ್ ಆದಮೇಲೆ ಎಷ್ಟೊತ್ತು? ಇನ್ನು ಹಾಫ್ ಆನ್ ಅವರ್, 1 ಅವರ್. ಸರಿ, ಹಾಫ್ ಆನ್ ಅವರ್. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.